ಎಸ್ಪಾಸ್ ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ವರೆಗೆ ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ ಸಿಎಂಸಿ ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. स्वागत है आपका बी न्यूज नेशन में। मैं हूं आबिद हुसैन शेख। केपीसीसी प्रधान कार्यदर्शी जलजा नाइक की प्रेस मीट। आज बीजापुर के कांग्रेस पार्टी ऑफिस में प्रेस मीट करते हुए कांग्रेस बीजापुर जिला उस्तुवारी जलजा नाइक ने मुद्देबिहाल में होने वाले स्थानीय चुनाव के लिए बी फार्म सौंपते हुए पार्टी के अन्य विषयों पर चर्चा की और पत्रकारों के कई सवालों पर खामोश नजर आई जलजा नाइक। एमएलसी चुनाव में सुनील गौड़ा पाटिल, शरणप्पा सुनगार और मलिक अर्जुन में टिकट को लेकर उम्मीदवारों में घमासान चलने की बात बताई जलजा नाइक ने। ಏನಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಂದವು, ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂತು ಮತ್ತು MLC ಚುನಾವಣೆ ಕೂಡ ಬಂತು. ಈ ಎಲ್ಲ ಒಂದು ವಿಚಾರಗಳನ್ನು ಒಂದು ಚರ್ಚೆ ಮಾಡ್ತಕ್ಕಂಥದ್ದು ಒಂದಿತ್ತು. ಮತ್ತು ಬಿ ಫಾರಮ್ಗಳನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನನಗೆ ನನ್ನ ಪಕ್ಷ ಕೊಟ್ಟಿರೋದ್ರಿಂದ, ಹಾಗಾಗಿ ನಾನು ಬಿ ಫಾರ್ಮನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ನಾನು ಬಂದಿರತಕ್ಕಂಥದ್ದು. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮುದ್ದೇಬಿಹಾಳ. ಅಲ್ಲಿ ಒಂದೇ ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಥಾನಗಳು ಒಟ್ಟು 23 ಸ್ಥಾನ ಇದೆ. 23 ಸ್ಥಾನಕ್ಕೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಲ್ಲಿ ಈಗ ಅಲ್ಲಿರ್ತಕ್ಕಂಥ ಮಾಜಿ ಶಾಸಕರು ಈಗ ಅವರು ಕೊಯಲೇಷನ್ನಲ್ಲಿ ಮಾಡ್ಕೋತಾರಾ ಅಥವಾ ನಮ್ಮ ಪಕ್ಷದ ವತಿಯಲ್ಲೇ ಕೆಲಸ ಆಗತ್ತಾ, ಅವರು ಯಾವ ರೀತಿ ಮಾಡ್ಕೋತಾರೆ ಅನ್ನೋದನ್ನು ಸ್ಥಳೀಯ ನಾಯಕರುಗಳ ಜವಾಬ್ದಾರಿಗೆ ಬಿಟ್ಟಾಗಿದೆ. ಅದನ್ನು ಹಾಗಾಗಿಬಿಟ್ಟು ಅವರ ಒಂದು ತಿಳುವಳಿಕೆಯ ವತಿಯಲ್ಲಿ ಯಾವುದು ಸೂಕ್ತ ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಈಗ ನನ್ನ ಪಕ್ಷ ಈಗೇನು ಮಾಡಿದೆ ಅಂತಂದರೆ, ಬಿಜಾಪುರ ಮತ್ತು ಬಾಗಲಕೋಟೆ ಎರಡೂ ಅವಳಿ ಜಿಲ್ಲೆಗಳ ವತಿಯಲ್ಲಿ ನಡೀತಾ ಇರ್ತಕ್ಕಂಥ MLC ಚುನಾವಣೆ, ಅದೇ ನಮ್ಮ ಯಾರು ಬಸವನಗೌಡರು ಪಾಟೀಲ್ ಯತ್ನಾಳವರು ಅವರು ಯಾವಾಗ ಶಾಸಕರಾಗಿ ಅದು ತೆರವಾಯಿತು, ಆ ಒಂದು ಜಾಗಕ್ಕೆ ಈಗ ಚುನಾವಣೆ ನಡೆಯುತ್ತೆ. ಆ ನಡೀತಕ್ಕಂಥ ಹಂತದಲ್ಲೂ ಕೂಡ ಪೂರ್ವಭಾವಿ ಒಂದು ಚರ್ಚೆ, ಪೂರ್ವಭಾವಿ ಒಂದು ವಿಚಾರ, ಪೂರ್ವಭಾವಿ ನಾಯಕರುಗಳ ಜೊತೆಯಲ್ಲಿ ಚರ್ಚೆ, ಅದು ನನಗೆ ಪ್ರಮುಖವಾದ ಒಂದು ಉದ್ದೇಶ. ಇನ್ನೊಂದು ಏನು ಅಂತಂದರೆ, ಈಗ ಬ್ಲಾಕ್ DCC ಪ್ರೆಸಿಡೆಂಟ್ಸ್ಗಳು ಎಲ್ಲರುಗಳನ್ನು ನಾನು ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಕಾಂಗ್ರೆಸ್ ನಮ್ಮ ಪಕ್ಷದ ವತಿಯಲ್ಲಿ ಇವತ್ತು ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮಾಡಬೇಕು. ನಾವು ಇವಾಗ ರಾಹುಲ್ ಗಾಂಧೀಜಿಯವರ ವತಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಆಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಸರಿ ತಪ್ಪುಗಳ ಅವಲೋಕನವನ್ನು ಮಾಡ್ತಕ್ಕಂಥ ಸಭೆ ನಾನಿವತ್ತು ಕರೆದಿದ್ದೀನಿ. ಅದನ್ನು ಉದ್ದೇಶ ಏನಂತಂದರೆ, ರಾಹುಲ್ ಗಾಂಧೀಜಿಯವರು ಒಬ್ಬ ರಾಷ್ಟ್ರದ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಯಾವತ್ತೂ ಕೂಡ ಸಾಮಾನ್ಯ ಕಾರ್ಯಕರ್ತರುಗಳ ಜೊತೆಯಲ್ಲೂ ಕೂಡ ಫೋನ್ ಮಾಡಿ ಮಾತಾಡ್ತಕ್ಕಂಥ ಒಂದು ವಿಧಿವಿಧಾನ ಯಾವ ಪಕ್ಷದಲ್ಲೂ ಕೂಡ ಇವತ್ತಿನವರೆಗೂ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ಇಂಟರ್ನೆಟ್ ಮೀಡಿಯಾಗಳು ಬಂದಿದ್ದರೂ ಕೂಡ ಯಾರೂ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಮಾಡ್ತಕ್ಕಂಥ ವಿಧವನ್ನು ನಾವು ಇಲ್ಲಿವರೆಗೆ ನೋಡಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೀವಿ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ. ಅವರು ಅದನ್ನು ಯಾವ ರೀತಿ ಒಂದು ವಿಚಾರ ಮಾಡೋಕ್ಕೆ ಹೊರಟರು ಅಂತಂದರೆ, ಪ್ರತಿಯೊಬ್ಬರ ಆಧಾರ ಕಾರ್ಡಿನಿಂದ ಅವರು ಏನು ಆ ಕಾರ್ಯಕ್ರಮದ ವತಿಯಲ್ಲಿ ಆ ಮೆಂಬರ್ಶಿಪ್ ಎನ್ರೋಲ್ ಮಾಡ್ಕೋತಾರೆ, ಅವರುಗಳ ಜೊತೆಯಲ್ಲಿ ಅವ್ರದ್ದು ಪೂರ್ತಿ ಒಂದು ಅಡ್ರೆಸ್ ಪ್ರತಿಯೊಂದು ತಗೊಂಡು ಅವ್ರಿಗೆ ಯಾವಾಗ ಬೇಕಿದ್ದರೂ ಕೂಡ ಅವ್ರು ಫೋನ್ ಮಾಡ್ಬೋದು, ಆ ಫೋನ್ ಮೂಲಕ ಅವ್ರ ಜೊತೆಯಲ್ಲಿ ಮಾತಾಡ್ಬೋದು. ಕಷ್ಟ ಸ್ಪಂದನಗಳು ಕೇವಲ ಈ ನಾಯಕರುಗಳಿಗೆ ಹೇಳಿದರು, ಅವ್ರು ಆಯಿತು ಬಿಡ್ರಿ ಮಾಡೋಣಂತೆ ಅಂದರು, ಆಮೇಲೆ ಅವರನ್ನು ಭೇಟಿ ಮಾಡಬೇಕು ಅಂದರು. ಇವೆಲ್ಲ ಅವಲೋಕನಗಳ ಬೇಡ ಅನ್ನೋದಕ್ಕೋಸ್ಕರ ಅವರು ಸ್ವಪ್ರೇರಣೆಯಿಂದ ಇದು ಶಕ್ತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ತಂದಿದ್ದಾರೆ. ಅದು ಭಾಳ ಚೆನ್ನಾಗಾಗ್ತಿದೆ. ತಮಗೂ ಕೂಡ ಗೊತ್ತಾಗಿದೆ, 9ನೇ ತಾರೀಕು ಬಿಜಾಪುರದಲ್ಲಿ ಲಾಂಚ್ ಆಗಿದೆ. ಇದು ಆ ಕಾರ್ಯಕ್ರಮ ಲಾಂಚ್ ಆಗಿದೆ. ಅದು ಯಾವ ರೀತಿಯಲ್ಲಿ ನಡೀತಿದೆ, ಈಗ ನನ್ನ ಡ್ಯೂಟಿ ಏನು ಅಂತಂದರೆ, ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಯಾವ ಮಟ್ಟದಲ್ಲಿ ಅವಲೋಕನ ಮಾಡ್ತಾ ಇದ್ದೀನಿ, ಎಷ್ಟು ಸರಿ ತಪ್ಪುಗಳಿವೆ, ಎಷ್ಟು ಸರಿ ನಡೀತಾ ಇದೆ, ಆಗದೇ ಇದ್ದರೆ ಏನು ಮಾಡಬೇಕು, ಅವುಗಳನ್ನೆಲ್ಲ ಆ ರಿಪೋರ್ಟನ್ನು ಕೊಡಬೇಕಾದ್ದು ನನ್ನ ಕರ್ತವ್ಯ ಆಗಿರೋದ್ರಿಂದ
ನಾನಿವತ್ತು ಆ ಸಭೆಯನ್ನು ಕರೆದಿದ್ದೀನಿ. ಹಾಗಾಗಿ ಇವತ್ತು ಆಗ್ತಕ್ಕಂಥ ಪ್ರತಿ ವಿಚಾರಗಳನ್ನು ನಿಮ್ಮ ಗಮನಕ್ಕೆ, ಈಗ ನನ್ನ ಸಹೋದರರು ಕೇಳಿದರು ನಮ್ಮನ್ನು ಏಕ್ದಮ್ ನೀವು ಕರೆದ್ರಲ್ಲ ಯಾವ ವಿಚಾರಕ್ಕೆ, ಯಾಕೆ ಅಂತಂದರೆ ಪಕ್ಷಗಳಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳು ಯಾವುದೇ ಸರಿ ತಪ್ಪುಗಳಾದರೂ ಕೂಡ ಜನರಿಗೆ ತಲುಪಿಸ್ತಕ್ಕಂಥದ್ದು ತಾವು ಮಾಡ್ತೀರಿ. ನಾನೊಬ್ಬಳು ಮಾತಾಡೋದ್ರಿಂದ ಆಗಲ್ಲ, 100 ಜನದ ಸಭೆಯಿಂದ ಆಗಲ್ಲ, ಲಕ್ಷೋಪಲಕ್ಷ ಜನಗಳಿಗೆ ಏನು ನಡೀತಾ ಇದೆ ಅಂತಕ್ಕಂಥ ಅವಲೋಕನ ಆಗಬೇಕಾದ್ರೆ ನಿಮ್ಮಗಳ ಮೂಲಕನೇ ಆಗಬೇಕು. ಹಾಗಾಗಿ ನಿಮ್ಮನ್ನು ನಾವು ಕರೀಲೇಬೇಕಾಯಿತು. ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಹೌದು ಇದೆ. ಇಲ್ಲ, ಈಗ ನನಗೆ ತಿಳಿದು ಬಂದಿರತಕ್ಕಂಥದ್ರಲ್ಲಿ ಈಗ ನಾನು ನಿಮ್ಮ ಪತ್ರಿಕೆ ಮೂಲಕನೇ ಹೆಚ್ಚು ನೋಡಿದ್ದು, ಅದ್ರ ಪ್ರಕಾರ ಸಾಮಾನ್ಯವಾಗಿ ಹರಿದಾಡ್ತಕ್ಕಂಥ ಹೆಸರುಗಳು, ಯಾಕೆಂದರೆ ನಿಗದಿತವಾದದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡೋವರಿಗೆ ಯಾವ ಕ್ಯಾಂಡಿಡೇಟ್ ಯಾರು ಅಂತ ಹೇಳೋಕ್ಕೆ ಆಗಲ್ಲ. ಅದ್ರ ಮೂಲಕ ಈಗ ಇವರು ಕೂಡ ಎಂ ಬಿ ಪಾಟೀಲ್ಜಿಯವರ ಬ್ರದರ್ ಒಬ್ಬರು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಕೇಳಿದೆ ನಾನು. ಆ ನಂತರದಲ್ಲಿ ಇವರು ಯಾರು ಮಾಜಿ ಜಿಲ್ಲಾ ಅಧ್ಯಕ್ಷರು ಶುಣ್ಗಾರ್ ಅವರು ಕೂಡ ಶರಣಪ್ಪ ಶುಣ್ಗಾರ್ ಅವರು ಕೂಡ ಅದಕ್ಕೆ ಪ್ರಯತ್ನಕ್ಕೆ ನಿಂತಿದ್ದಾರೆ ಅನ್ನೋದನ್ನು ಕೇಳಿದೆ. ಮತ್ತು ಮಲ್ಲಿಕಾರ್ಜುನನ್ನವರು ಅವರು ಕೂಡ ಯಾರೋ ಕೇಳ್ತಿದ್ದಾರೆ. ಮಲ್ಲಿಕಾರ್ಜುನನ್ನವರು ಹೆಚ್ಚು ಪರಿಚಯ ನನಗಿಲ್ಲ, ಸತ್ಯ ನನಗೆ ಹೆಚ್ಚು ಪರಿಚಯ ಇಲ್ದಿರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಹಾಗಾಗಿಬಿಟ್ಟು ಇವರೆಲ್ಲ ಕೇಳ್ತಿದ್ದಾರೆ ಅನ್ನೋದನ್ನು ಹೇಳಿದ್ದೀನಿ. ಈಗ 2 ಅವಳಿ ಜಿಲ್ಲೆಗಳ ಒಂದು ಮೀಟಿಂಗನ್ನು, ಸಭೆಯನ್ನು KPCCಯಲ್ಲಿ 16ನೇ ತಾರೀಕು ಕರೆದಿದ್ದಾರೆ. ಮಾನ್ಯ ದಿನೇಶ್ ಗುಂಡೂರಾವ್ಜಿಯವರು ನಮ್ಮ ಗೌರವಾನ್ವಿತ ಅಧ್ಯಕ್ಷರು. 16ನೇ ತಾರೀಕು ಬೆಂಗಳೂರಿನಲ್ಲಿ ಅವಳಿ ಜಿಲ್ಲೆಯ ಒಂದು ಸಭೆಯನ್ನು ಅವರು ಕರೆದಿದ್ದಾರೆ ಬಿಕಾಸ್ ಆಫ್ MLC ಎಲೆಕ್ಷನ್. ಹಾಗಾಗಿ ಹೆಚ್ಚಿನ ಅಂಶದಲ್ಲಿ ಅವತ್ತು ನಿರ್ಧಾರ ಆಗ್ಬೋದು ಅನ್ನೋ ಒಂದು ವಿಚಾರ ಅಂದ್ಕೊಂಡಿದ್ದೀನಿ ನಾನು. ಗೆಲುವು ಕ್ರೈಟೀರಿಯಾ, ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತಂದರೆ ಟಿಕೆಟ್ ಇಲ್ಲ ನಾನು ನಿಮಗೆ ಹೇಳಿದೆ ಬ್ರದರ್, ಒಂದು ಹೊರಗಡೆಯವರು ಚುನಾವಣೆಗೆ ನಿಲ್ತಕ್ಕಂಥದ್ದು ಹೊಸತಲ್ಲ. ಸ್ಥಳೀಯರಿಗೆ ಕೊಡಬೇಕು ಬಿಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡಿದರೆ ಲೋಕಲ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಲೋಕಲ್ ಕೊಡದಿದ್ದರೂ ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಎಸ್ಪೆಷಲಿ ಲೋಕಸಭಾ ಚುನಾವಣೆ ಪಕ್ಷ ಏನು ಹೇಳುತ್ತೆ ಅದರ ವತಿಯಲ್ಲಿ ಎಲ್ಲರೂ ಕೂಡ ನಾವು ನಡೀತೀವಿ, ಎಲ್ಲರೂ ನಡೀತೀವಿ ಅದ್ರ ಬಗ್ಗೆ. ಈಗ ಒಂದು ಅಲ್ಲ, ಗೆಲುವು ಸೋಲು ಅನ್ನೋದನ್ನು ನೋಡ್ತಾರೆ ಬ್ರದರ್. ಏನಾಗುತ್ತೆ, ಪಕ್ಷ ಸ್ಥಳೀಯ ನಾಯಕರುಗಳ ಜೊತೆಯಲ್ಲಿ 4-5 ಬಾರಿ ಚರ್ಚೆ ಮಾಡುತ್ತೆ, ಸ್ಥಳೀಯ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಚರ್ಚೆ ಮಾಡುತ್ತೆ, ಯಾವುದು ಸರಿ ಯಾವುದು ತಪ್ಪು. ಒಬ್ಬ ತಾಲೂಕು ಅಧ್ಯಕ್ಷರುಗಳಿಂದ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರ ಮನದಾಳವನ್ನು ಹಲವಾರು ರೀತಿಯಲ್ಲಿ ಅದರ ಒಪಿನಿಯನ್ ಪಕ್ಷ ತಗೊಳ್ತಾ ಇದೆ, ಸುಮ್ಮನೆ ಕೂತಿಲ್ಲ. ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಹೇಳ್ತಿರಲ್ಲ ಬ್ರದರ್, ಹಲವಾರು ರೀತಿಯಲ್ಲಿ ಅವರು ಅದನ್ನು ಅಸೆಸ್ ಮಾಡ್ತಾ ಇರೋ ವಿಚ್ ಈಸ್ ರೈಟ್ ಆ್ಯಂಡ್ ವಿಚ್ ಈಸ್ ರಾಂಗ್, ಅದನ್ನು ಅವರು ತುಲನಾತ್ಮಕವಾಗಿ ಅವರು ತಗೊಳ್ತಾರೆ. ಆಗ ನಾನು ಹೇಳಿದ್ದೇನೆಂತಂದರೆ ಸ್ಥಳೀಯರಾಗಿ ನಿಲ್ಲಬೇಕು ಅಂತಕ್ಕಂಥ ಆಕಾಂಕ್ಷೆ ಇದ್ದಾಗ ಸೋಲು ಗೆಲುವಿನ ಒಂದು ತುಲನೆ ಪಕ್ಷ ಮಾಡಿರುತ್ತೆ. ಪಕ್ಷ ಯಾರಿಗೆ ಹೇಳಿದರೂ ಕೂಡ ನಾವೆಲ್ಲರೂ ಶಿರಸಾವಹಿಸಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಒಗ್ಗಟ್ಟೆ ನಮ್ಮನ್ನು ಕಾಯ್ಕೊಂಡಿರೋದು. ಆ ರೀತಿ ವಿಚಾರ ನಾನು ನಿಮಗೆ ಹೇಳಿದೆ. ಇಲ್ಲ, ನಾನು ಆಕಾಂಕ್ಷಿ ಇಲ್ಲ. ನನಗೆ ಇನ್ನೊಂದು ಏನಾಗ್ಬಿಡುತ್ತಂದರೆ ನನ್ನ ಪಕ್ಷ ಏನು ಹೇಳುತ್ತೋ ಅದಕ್ಕೆ ಶಿರಸಾವಹಿಸಿ ಕೆಲಸ ಮಾಡೋದು ಒಂದೇ ನನಗೆ ಗೊತ್ತಿರೋದು. ನನ್ನ ಪಕ್ಷ ಏನು ಹೇಳಿದರೂ ನಾನು ನನ್ನ ಪಕ್ಷದ ಮಾತಿನ ಜೊತೆಯಲ್ಲಿ ನಾನು ಪಕ್ಷ ಏನು ಹೇಳುತ್ತೆ ಅದಕ್ಕೆ ಶಿರಸಾವಹಿಸಿ ನನ್ನ ಕೆಲಸ, ಇಷ್ಟು ಮಾತ್ರ ನಂಗೆ ಗೊತ್ತಿರೋದು. ನಾನು ಅದರ ಬಗ್ಗೆ ನಿಜವಾಗ್ಲೂ ಖೇದ ಇದೆ ಬ್ರದರ್, ನನಗೆ ಸತ್ಯ ಹೇಳ್ತಿದ್ದೀನಿ. ಮಹಿಳೆಯರಿಗೆ ನಿಜವಾಗ್ಲೂ ಆಮೇಲೆ ಕೆಲವು ಕಡೆ ಏನಾಗ್ಬಿಡುತ್ತೆ ಇಲ್ಲ, ಆದರೆ ಒಂದು ನೀವು ನಮ್ಮ ನೋವು ಏನಾಗುತ್ತೆ ಅಂತಂದರೆ ಸ್ಥಳೀಯರ ಅಲ್ಲ ಇಲ್ಲ ಅವರು ಜಿಲ್ಲಾವಾರು ಒಂದೊಂದು ಮಹಿಳೆಯರಿಗೆ ಕೊಡ್ತೀವಿ ಅಂತಕ್ಕಂಥ ಮಾತು ಸತ್ಯ ಇಲ್ಲ ಕಾನ್ಫರೆನ್ಸಲ್ಲಿ ಆಯಿತು. ಆದರೆ ಒಂದೇನಾಯ್ತು ಅಂದರೆ ಸ್ಥಳೀಯರ ಒಪಿನಿಯನ್ ಮೂಲಕ ಚುನಾವಣೆಗಳು, ಸ್ಥಳೀಯ ಎಲ್ಲ ನಾಯಕರುಗಳು ಇರ್ತಾರೆ, ಅವರು ಗೆಲ್ತಾರೆ ಸೋಲ್ತಾರೆ ಅನ್ನೋ ಅವ್ರ ಒಪಿನಿಯನ್ ಮೇಲೆ ಚುನಾವಣೆಗಳು ಕೆಲವು ಟೈಮ್ ನಡೆಯೋ ಸಂದರ್ಭಗಳು. ಅಲ್ಲ, ಬೋರ್ಡ್ ಚೇರ್ಮನ್ಸ್ ಆಗತ್ತೆ,
ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಮಹಿಳೆ ಆಗ್ತಾರೋ ಪುರುಷ, ಬೋರ್ಡ್ ಚೇರ್ಮನ್ 101% ಆಗತ್ತೆ ಬಿಜಾಪುರ ಜಿಲ್ಲೆಗೆ. ಹಾಂ, ಯಾಕೆಂದರೆ ಒಂದು ಕಡೆ ಸೋತು ಬಿಟ್ಟಿದ್ದೀನಿ ಬ್ರದರ್. ಯಾಕೆ ನಿಮ್ಮ ಹತ್ರ ಹೇಳಬೇಕಾದ್ರೂ ಅರ್ಥಗರ್ಭಿತವಾಗಿರ್ಬೇಕು ನನ್ನ ಧ್ವನಿ. ಮಹಿಳೆಯರು ಒಬ್ಬರು ಶಾಸಕಿ ಆಗೇ ಆಗ್ತಾರೆ, ಒಂದು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳೋದು ಹೆಣ್ಮಗಳು ಸೋತಿದ್ದೀನಿ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಭಾಳ ಎಚ್ಚರಿಕೆ ವಹಿಸು ಮಾತಾಡಬೇಕು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪುನಃ ನೀವು ಪುನರುಪಿ ಮಾಡೋ ಒಂದು ಶಬ್ದಕ್ಕೆ ನಾನು ತಪ್ಪು ಮಾಡಿದೆ ಅಂತ ಎಲ್ಲೋ ಒಂದು ಕಡೆ ಅನ್ಕೋತೀನಿ. ಅದಕ್ಕೆ ಒಂದು ಮಾತ್ರ ಹೌದು, ಬೋರ್ಡ್ ಚೇರ್ಮನ್ ಸಿಗುತ್ತೆ. ಬಟ್ ಇವತ್ತು ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಮಹಿಳೆಯರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಬೋರ್ಡ್ ಚೇರ್ಮನ್ ವಿಚಾರದಲ್ಲಿ ಆದ್ಯತೆ ಕೊಡಬೇಕಾದ್ದು ಭಾಳ ಪ್ರಮುಖವಾದ್ದು ಅನ್ನೋ ಒಂದು ಮಾತನ್ನು, ಈ ಅವಲೋಕನವನ್ನು ನಾನು ನಿಜವಾಗ್ಲೂ ನನ್ನ KPCC ಅಧ್ಯಕ್ಷರ ಗಮನಕ್ಕೆ ಶಿರಸಾವಹಿಸಿ ತರ್ತೀನಿ. ಇಷ್ಟು ಹೇಳಿ ಪ್ಲೀಸ್. ನಾನು ನಿಮಗೆ 2 ಶಬ್ದದಲ್ಲಿ ಸೋತಿದ್ದೀನಿ ಅಲ್ವಾ. ಒಂದು ಭಗವಾನ್ ಜಿ ಅವ್ರದ್ದು ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಂದಿದ್ದು ಒಂದು, ಎರಡನೇದು ಮಹಿಳೆಯರಿಗೆ ಟಿಕೆಟ್ ಅನ್ನೋದು. ಎಲ್ಲೋ ಅಡೆತಡೆಗಳು ರಾಜಕಾರಣದಲ್ಲಿ ಭಾಳ ಕಷ್ಟ ಇದೆ ಬ್ರದರ್, ಭಾಳ ಕಷ್ಟ ಇದೆ. ಇಲ್ಲ ಒಂದು, ಬಟ್ ನಾನು ಅಷ್ಟು ಬಲವಾಗಿ ವಿಚಾರವನ್ನು ಆ ಟೈಮಲ್ಲಿ ಮಾಡಲಿಲ್ಲ. ಆ ಬಿ ಫಾರಮ್ಸ್ ತಂದಿದ್ದೀನಿ ನಾನು ಇವತ್ತು, ಅದರ ಆ ಸಮಕ್ಷಮದಲ್ಲೇ ನಾನು ನಿಮ್ಮ ಸಮಕ್ಷಮದಲ್ಲೇ ಕೊಡಬೇಕು ಅಂತ ಬಿಟ್ಟು ವಿತರಿಸಬೇಕು ಅಂಥೇಳಿ ಬಂದೆ. ಈಗ ಹಾಗೂ ತಾವಿದ್ದೀರಲ್ಲ, ನಮ್ಮ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ. ಯಾಕೆಂದರೆ ನಾಡಗೌಡಾಜಿಯವರು ಅಲ್ಲಿದ್ದಾರೆ, ನನಗೆ ಫೋನ್ ಮಾಡಿದ್ರು, ಅಮ್ಮ ಒಂದು ಸ್ವಲ್ಪ ಅಲ್ಲಿದ್ದೀನಿ ನಾನು ನೀವು ಅದನ್ನು ತಾಲೂಕು ಅಧ್ಯಕ್ಷರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿ ಅಂತ. ಜಿಲ್ಲಾ ಅಧ್ಯಕ್ಷರು ಕೂಡ, ಅವರು ಕೂಡ ಬಂದಿದ್ದರು ಮೊನ್ನೆ KPCCಗೆ, ಅವರು ಕೂಡ ತಂದಿದ್ದಾರೆ. ಅವ್ರ ವತಿಯಲ್ಲೇ ನಾನು ಅದನ್ನು ಮಾಡಿದ್ವಿ, ಸಿಗ್ನೇಚರ್ ಮಾಡಿದ್ದೆ. ಎಲ್ಲಿದೆ ನನ್ನ ಹೆಸರು ಹಾಕಿ ಇದು ಮಾಡಬೇಕ್ರಿ? ಎಲ್ಲಿದೆ? ಅಲ್ಲ, ಇಲ್ಲೂ ಕೂಡ ಹೆಸರು ಇರಬೇಕು. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप, जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।